ಇವತ್ತಿನ ಪ್ರಧಾನಮಂತ್ರಿಯು ಕೂಡ ಗ್ರಾಮ ಸಭೆಯ ನಿರ್ಣಯವನ್ನ ವಜಾ ಮಾಡಕ್ಕೆ ಆಗದೆ ಇರ್ತಕ್ಕಂಥ ಕಾನೂನು ತಂದಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಸಿಕ್ಕಿತ್ತು. ಇಂಥ ಒಂದು ಅವಕಾಶವನ್ನ ದುರುಪಯೋಗ ಪಡಿಸಿಕೊಂಡು ಇವತ್ತಿನ ಕೇಂದ್ರ ನರೇಂದ್ರ ಮೋದಿಯ ಸರ್ಕಾರ ಗ್ರಾಮ ಪಂಚಾಯತ್ ಅಧಿಕಾರವನ್ನು ಕಸಿಯುವಂಥ ಕೆಲಸವನ್ನು ಮಾಡಿ 60% ಕೇಂದ್ರ ಸರ್ಕಾರ 40% ರಾಜ್ಯ ಸರ್ಕಾರ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಪಾಸ್ ಮಾಡ್ಕೊಂಡು ಇವತ್ತ ಉದ್ಯೋಗ ಖಾತ್ರಿಯನ್ನು ರದ್ದುಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವರಿಗೆ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಕೇವಲ ನಮ್ಮದು ಒಂದು ಜಿಲ್ಲೆಯಲ್ಲೇ 45,23,00,000 ಸಾಮಗ್ರಿ ಮೊತ್ತದ ಬಿಲ್ಲನ್ನು ಕೊಡೋಕ್ಕಾಗದೇ ಇರ್ತಕ್ಕಂಥವ್ರು ಇಡೀ ರಾಜ್ಯದಂತ ಇನ್ನೆಷ್ಟು ಕೋಟಿ ಇರ್ಬೋದು, ಸಾವಿರಾರು ಕೋಟಿಯನ್ನು ಕೊಡೋಕ್ಕಾಗದೇ ಇರ್ತಕ್ಕಂಥ ಕೇಂದ್ರದ ನರೇಂದ್ರ ಮೋದಿಯ ಸರ್ಕಾರ ಈ ಹಕ್ಕನ್ನು ಕಸಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದು ದೃಢ ನಿರ್ಧಾರವನ್ನು ಪಡೆದು ಮುಂಬರುವಂಥ ಇಂಥ BJPಯ ಕೀಳು ಮಟ್ಟದ ರಾಜಕಾರಣವನ್ನು ಜನರಿಗೆ ಮುಟ್ಟಿಸುವಂಥ, ಏಕೆಂದರೆ ಉದ್ಯೋಗ ಖಾತ್ರಿಯಲ್ಲಿ ಆಯಾ ಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಡೆ ಅಡಿಕೆ ಸುಸಿ ನೋಡೋದಕ್ಕೂ ಕೂಡ ಅನುದಾನವನ್ನು ಕೊಡುವಂಥದ್ದು, ಕೆಲವು ಕಡೆ ಕಾಫಿ ಗಿಡವನ್ನು ನೋಡೋದಕ್ಕೆ ಅನುದಾನ ಕೊಡುವಂಥದ್ದು, ವೈಯಕ್ತಿಕ ಅವನ ಮನೆ ಹತ್ರ ಕೆಲಸ ಮಾಡುವಂಥದ್ದು, ಸಮತಟ್ಟು ಮಾಡುವುದು, ಕೆರೆ ಹೂಳೆತ್ತುವುದು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕೆಲಸ ಮಾಡೋದಕ್ಕೆ ಉದ್ಯೋಗ ಖಾತ್ರಿ ಅನುದಾನ ಹೆಚ್ಚು ಅವಶ್ಯಕತೆ ಇತ್ತು. ಗ್ರಾಮೀಣ ಜನರು ಇವತ್ತು ಯಾವುದೇ ಒಂದು ಸರ್ಕಾರದ ಆಸರೆ ಆಗದೆ ಗ್ರಾಮ ಪಂಚಾಯತಿ ಹೆಚ್ಚು ಕೆಲಸವನ್ನು ಮಾಡ್ತಾ ಇತ್ತು. ಇಂಥ ಒಂದು ಅಧಿಕಾರವನ್ನು ಮೊಟಕುಗೊಳಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದು ನಮ್ಮೆಲ್ಲರ ಇಡೀ ಭಾರತ ದೇಶ ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ.